ರೋಡ್ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಅಥವಾ ಈ ಒಂದು ಚರಂಡಿ ಒಳಚರಂಡಿಗಳಾಗಿರ್ಬೋದು ಬೀದಿ ದೀಪಗಳ ಬಗ್ಗೆ ಆಗಿರ್ಬೋದು ಅಥವಾ ಇನ್ನು ಏರಿಯಾಗಳ ವ್ಯಾಸ್ತ ಭಾಳ ದೊಡ್ಡ ಹೋದಾಗ ಅವುಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಮತ್ತಷ್ಟು ಕೂಡಿಸುವಂಥದ್ದಾಗಿರ್ಬೋದು ಎಲ್ಲರೂ ನಡೀತಾ ಇರ್ತವೆ ಇದರಲ್ಲಿ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಆಡಳಿತ ಹೋಗಿ ಮುಟ್ಲಿ ಅನ್ನುವಂಥದ್ದು, ಗುಡ್ ಗವರ್ನೆನ್ಸ್ ಆಗಲಪ್ಪ ಅನ್ನುವಂಥದ್ದು. ಮತ್ತು ಸಣ್ಣವು ವಾರ್ಡ್ ಆದಪ್ಪ ಅಂದ್ರೆ ಇನ್ನಷ್ಟು ಸಮರ್ಪಕವಾಗಿ ಎಲ್ಲರಿಗೂ ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲ ಹೋರಾಟಗಳು, ಅದರಲ್ಲೂ ಧಾರವಾಡದ ಪ್ರತ್ಯೇಕ ಪಾಲಿಕೆ ಹೋರಾಟ ಅಂತೂ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಧಾರವಾಡಕ್ಕೆ ಸಿಕ್ಕಂಥ ಮತ್ತೊಂದು ಮಜಲಿನ ಗೆಲುವು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಯಾವ ರೀತಿಯಾಗಿ ಏನು ಎಂತೂ ಮಾಡುವಂಥ ಸಹಿತ ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಕೇವಲ ಹೋರಾಟ ಅಂತ ಬೇಕು, ಒಪ್ಪಿದ್ದಾರೆ ಈಗಾಗಲೇ ಅದನ್ನು ರೆಡಿನೂ ಆಗ್ಯದ, ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಅದನ್ನು ಮತ್ತಷ್ಟು ಮುಂದುವರಿಸೋಕ್ಕಿಂತಲೂ ಈಗ ಇರುತ್ತಿರುವಂಥ ಒಂದು ವ್ಯವಸ್ಥೆಗಳು ಮತ್ತೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಎರಡು ಕೂಡಿದ್ದಾರೆ, ಇಬ್ಬರು ಎರಡು ಕೂಡಿ ಚರ್ಚೆ ಮಾಡಿ. ಮತ್ತು ಇನ್ನೊಂದು ಮಾತಿಲ್ಲಿ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆಯೇನಪ್ಪ ಅಂತಂದ್ರೆ ಇದರಲ್ಲೇ ಏನಪ್ಪ ಅಂದರೆ ನಮ್ಮ BJP ಬೆಂಬಲವನ್ನು ಈ ವರ್ಷ ಘೋಷಣೆ ಮಾಡಿದ್ದಾರೆ. ಧಾರವಾಡಕ್ಕೆ ಪ್ರತ್ಯೇಕ ಏನಪ್ಪ ಮೊದಲು ಅದನ್ನು ಆಕ್ಷೇಪ ಮಾಡ್ತಾಯಿತ್ತು BJP ಮಾಡಬಾರ್ದು ಅಂತ, ಒಂದು ಸ್ವಲ್ಪ ಒಗ್ಗಟ್ಟು ಇರಲಿ ಅಂತೇಳಿ ಅವರ ದೃಷ್ಟಿಕೋನ. ಬಟ್ ಇವತ್ತು ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅವ್ರಿಗೆ ಗೊತ್ತಾಗ್ಯದ ಇನ್ನು ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತೇಳಿ. ಯಾಕಂದ್ರೆ ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಆ ಬೇಡಿಕೆ ಹೆಚ್ಚಾಗ್ತದೆ. ಎಲ್ಲರೂ ಹೌದಪ್ಪ ಸಪ್ರೇಟ್ ಬೇಕು ಅನ್ನೋಂಥ ಮಾತು ಬರಲಿಕ್ಕಿರ್ತದೋ. ಹೀಗಾಗಿ ಮತ್ತು ಧಾರವಾಡನ ಇತ್ತೀಚೆಗೆ ಸಾಕಷ್ಟು ಬೆಳೀತಾ ಇದ್ದಾರೆ, ಸಿಕ್ಕಾಪಟ್ಟೆಗೆ ಬೆಳೀತಾ ಇದೆ. ಮತ್ತು ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ರೀ, ಏರಿಯಾಗಳು ದೊಡ್ಡವು ಆಗ್ತಾಯಿದ್ದಾವೆ. ಹೀಗಾಗಿ ಅವ್ರಿಗೂ ನಮ್ಮ ಸಪ್ರೇಟ್ ಇರಲ್ಲಪ್ಪ, ಮತ್ತು ಫಂಡು ಚೆನ್ನಾಗಿ ಬರಲಿ, ಮತ್ತು ಈ ಫಂಡ್ ಹೆಚ್ಚಿಗೆ ಹುಬ್ಬಳ್ಳಿಯಲ್ಲೇ ಬಳಕೆ ಆಗ್ತದೆ, ಹೆಚ್ಚು ಅವರು ಬಳಸ್ತಾರೆ ಅನ್ನೋದು ಇವರೊಂದು ಆರೋಪ ಸಹಜದ. ಯಾಕಂತಂದ್ರೆ ಒಂದು ಎಂಥದ್ದು ಹೇಳಿದ್ದಾರೆ ಈಗಾಗಲೇ ಒಂದು ಮನೇಲಿ ಅಂತಂದ್ರೆ ಎಷ್ಟೋ ಆತ್ಮೀಯರಿದ್ದರು ಸಹಿತ ಸಣ್ಣ ಆರ್ಥಿಕ ದೃಷ್ಟಿಕೋನ ಶುರು ಆಗಿಬಿಟ್ಟಿರ್ತವೆ ಜಾಗಗಳು. ನಾವು ಬೇರೆ ಇನ್ನಷ್ಟು ಹೆಚ್ಚು ಬೆಳಿತೀವಿ, ಇನ್ನಷ್ಟು ಬೆಳಿತೀವಿ ನಮ್ಮ ಎಲ್ಲ